ಹಾಯ್ ಎಲ್ರಿಗೂ ಗುಡ್ ಮಾರ್ನಿಂಗ್. ನಾನಿವತ್ತು ಸಂಡೇ ಮಾರ್ನಿಂಗ್ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಕದರಮಂಡಲಗಿ ಕಾಂತೇಶ ಕಾರ್ತಿಕೋತ್ಸವ ಮತ್ತು ತೆಪ್ಪದ ತೇರು ಇತ್ತು. ನಮ್ಮ ಮನೆ ದೇವರಾಗಿರೋದ್ರಿಂದ ಸ್ವಲ್ಪ ಸ್ವೀಟ್ ಮಾಡಿಕೊಂಡೆ ನಾನು ನೈವೇದ್ಯಕ್ಕೆ ಅಂತ. ಪೂಜೆ ಮಾಡಬೇಕಾದ್ರೆ ಹೊರಗಡೆ ಎಲ್ಲ ರಂಗೋಲಿ ಹಾಕಿ ಪೂಜೆ ಎಲ್ಲ ಮುಗಿಸ್ಕೊಂಡು ಒಂದು ಸ್ವಲ್ಪ ಬಿಸ್ಕೆಟು ಟೀ ಕುಡ್ಕೊಂಡೆ. ನೆಕ್ಸ್ಟ್ ಬಂದು ನಾನು ಎಲ್ಲಿಗೆ ಹೊರಟೆ ಅಂದರೆ ಸೀದಾ ಕದರಮಂಡಲಗಿ ಆಂಜನೇಯ ಸ್ವಾಮಿ ದರ್ಶನಕ್ಕೆ ನಾನು ನನ್ನ ಹಸ್ಬೆಂಡ್ ಹೊರಟ್ವಿ. ಅದೇನೋ ಹೋಗೋ ಜಾಗಕ್ಕಿಂತ ಹೋಗೋ ದಾರಿ ಚೆನ್ನಾಗಿರುತ್ತೆ ಅನ್ನೋ ರೀತಿಲಿ ನೇಚರ್ನ ತುಂಬ ಎಂಜಾಯ್ ಮಾಡ್ಕೊಂಡು ಹೋದ್ವಿ. ನನಗೆ ಫಸ್ಟ್ ಆಫ್ ಆಲ್ ತೆಂಗಿನ ಮರಗಳು ನೋಡಿದರೆ ನಂಗೆ ಭಾಳ ಖುಷಿ ಆಗುತ್ತೆ ಆ್ಯಕ್ಚುಲಿ. ಏನೋ ಗೊತ್ತಿಲ್ಲ, ತೆಂಗಿನ ಮರ ಎಲ್ಲ ನೋಡ್ತಾ ಹೋದರೆ ಅದೇನೋ ಒಂಥರ ಪಾಸಿಟಿವಿಟಿನೋ ಏನೋ ಗೊತ್ತಿಲ್ಲ. ಐ ರಿಯಲಿ ಲೈಕ್ ಇಟ್. ನೆಕ್ಸ್ಟ್ ನಾವು ರೀಚ್ ಆದ್ವಿ. ನೋಡಿ ಈ ರೀತಿಯಾಗೆಲ್ಲ ಹೊರಗಡೆ ತುಂಬ ಚೆನ್ನಾಗಿ ಮಾಡಿದ್ರು ಆ್ಯಕ್ಚುಲಿ. ಗೋಪುರ ಕಾಣ್ತಾ ಇದೆ ನೋಡಿ. ಅಷ್ಟು ನಾವು ಹೋಗೋ ಟೈಮಿಗೆ ಅಷ್ಟು ರಶ್ ಇದ್ದಿಲ್ಲ ಆ್ಯಕ್ಚುಲಿ. ಹೋಗ್ತಾ ಹೋಗ್ತಾ ತುಂಬ ರಶ್ ಆಗ್ತಾ ಬಂತು. ನೋಡಿ ಇಲ್ಲಿ ಎಷ್ಟು ಜನ ಸೇರಿದ್ದಾರೆ ಅಂತ. ಒಂದು ದೊಡ್ಡ ಕ್ಯೂವೇ ಇತ್ತು. ನಾವು ಕಾಯಿ ಹೊಡ್ಸ್ಕೊಂಡು ದೇವ್ರ ದರ್ಶನಕ್ಕೆ ಹೊರಟ್ವಿ ಆ್ಯಕ್ಚುಲಿ. ತೆಪ್ಪತ್ತೆ ರೆಡಿ ಮಾಡ್ಕೊಂಡಿದ್ದಾರೆ ಆಲ್ರೆಡಿ, ಇನ್ನೂ ಸ್ಟಾರ್ಟ್ ಆಗಿಲ್ಲ. ನಾವು ದರ್ಶನ ಮಾಡೋಣ ಅಂತ ದೇವಸ್ಥಾನದ ಒಳಗಡೆ ಬಂದ್ವಿ ನೋಡಿ. ಜನ ನೋಡಿ ಹೇಗೆ ತುಂಬಿಕೊಂಡಿದ್ದಾರೆ ಅಂತ. ನಾವು ಬರೋ ಹೊತ್ತಿಗೆ ಇನ್ನೂ ಜನ ಸೇರಿದ್ರು ತುಂಬ. ಡೆಕೋರೇಷನ್ ಮಾತ್ರ ನಂಗಂತರೂ ಈ ಫ್ಲವರ್ ಡೆಕೋರೇಷನ್ ಎಷ್ಟು ಚೆನ್ನಾಗಿ ಮಾಡಿದ್ರು, ನಂಗೆ ತುಂಬ ಲೈಕ್ ಆಯಿತು. ಸೊ ಬಾಸ್ ದರ್ಶನಕ್ಕೆ ನಾವು ವೇಟ್ ಮಾಡಿದ್ವಿ. ಸುಮಾರು ಒಂದು 20 ನಿಮಿಷ ಆಗಿರ್ಬೋದು ನಾವು ಕ್ಯೂ ಅಲ್ಲಿದ್ದು. ಫೈನಲಿ ದರ್ಶನ ಆಯಿತು ಕದರಮಂಡಲಗಿ ಕಾಂತೇಶ ಸ್ವಾಮಿದು. ನಾವು ಹೊರಗಡೆ ಬರೋ ಅಷ್ಟೊತ್ತಲ್ಲಿ ಕತ್ಲಾಗಿ ಹೋಗಿತ್ತು. 7:15 ಏನೋ ಆಗಿತ್ತು. ತುಂಬ ರಶ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ನಾವು ಮನೆಗೆ ಬಂದುಬಿಟ್ವಿ. ನನಗೆ ಅಲ್ಲಿ ತುಂಬ ದೊಡ್ಡ ದೊಡ್ಡ ಪೇರ್ಲಕಾಯಿ ಕಾಣ್ತಾ ಇತ್ತು. ಸೊ ಅಲ್ಲಿ ತೊಗೊಂಡೆ ನಾನು ಒಂದು 6. ನೆಕ್ಸ್ಟು ಈ ರೀತಿ ಪಿಂಗಾಣಿ ಡಬ್ಬ ತೊಗೊಂಡೆ ನಾನು. ಯಾಕಂದರೆ ನಮ್ಮಮ್ಮ ಯಾವಾಗಲೂ ಹೇಳ್ತಾ ಇದ್ರು ಉಪ್ಪನ್ನು ಪ್ಲಾಸ್ಟಿಕ್ ಡಬ್ಬದಲ್ಲಿ ಹಾಕ್ಬೇಡ ಅಂತ. ಸೊ ಈ ರೀತಿ ಇಟ್ಟಿದ್ದೆ ನಾವು ಉಪ್ಪಿಂದು. ಸೊ ಪಿಂಗಾಣಿ 2 ತೊಗೊಂಡು ಬಂದೆ ಡಬ್ಬನ. ರಾತ್ರಿ ಊಟಕ್ಕೆ ರೈಸ್ ಮತ್ತು ಚೋಲೆ ಮಾಡಿಕೊಂಡೆ. ಚೋಲೆ ಅಂದರೆ ಕಾಬೂಲ್ ಕಡಲೆಕಾಳನ್ನ ಬಳಸಿಬಿಟ್ಟು ಮಾಡ್ತಾರೆ ಚೋಲೆ ಭಟೂರೆ ಅಂತ. ಸೊ ಅದನ್ನು ಮಾಡಿಕೊಂಡು ರೊಟ್ಟಿ ಇತ್ತು ಆ್ಯಕ್ಚುಲಿ. ರೊಟ್ಟಿ ಮತ್ತು ಕಾಬೂಲ್ ಕಡಲೆಕಾಳು ಮಸಾಲ, ಹಾಗೆ ಹಿಟ್ಟಿನ ಪಲ್ಯ, ಮತ್ತು ಕರಿದ ಮೆಣಸಿನ್ಕಾಯಿ,